ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರೆ ಅನ್ಕೊತೀನಿ. ನಾನು ಆರಾಮದೀನಿ. 7:08 ಗಂಟೆ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡೀನಿ. ನಮ್ಮ ಮನೆ ಕಡೆ ನೋಡಲಿ ಬೋರ್ ಹಾಕಕ್ಕೆ ಬಂದಿದ್ರೆ ಇವಾಗಂತ ನೀರು ಬೀಳೋವರೆಗೂ ಮನೆ ಕಡೆ ಸೌಂಡ್ ಭಾಳ ಕೆಟ್ಟ ಬರ್ತಿರ್ತೈತಿ. ಸೊ ನಾನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ನನ್ನ ಮಗ ನೋಡಲಿ ಎದ್ದು ಬ್ರಷ್ ಮಾಡತ್ತಾನ. ಅದು ಬ್ರಷ್ ಮಾಡ್ಕೊತ ನಿಂತಿದ್ದ. ಅವನು ಬ್ರಷ್ ನಂದು ತೊಗೊಂಡು ನಿಂತ್ಬಿಟ್ಟಾನ. ಅವ್ನು ಬ್ರಷ್ ಇದ್ರೂ ಅದು ಬ್ಯಾಡ್ ಅಂತ ಅವಂಗೆ. ಸೊ ಅದಕ್ಕೆ ಇಲ್ಲೆಲ್ಲ ನೋಡ್ರಿ ಮೋಡ್ಕ ಸಾಮಾನು ಇಟ್ಬಿಟ್ಟೇವಿ. ಅಂದ್ರೆ ಮುರಿದಿದ್ದೆಲ್ಲ ಚೀರ ಗೀರ ಏನಿದ್ವಲ್ಲ ಅವ್ನು ಮನ್ಯಾಗ ಇಟ್ಕೊಳಂಗಿಲ್ಲ. ಸೊ ಅದಕ್ಕೆ ಇಲ್ಲಿಟ್ಟೇವಿ. ಅಂದರೆ ಇದನ್ನು ಯಾರು ಬಂದ್ರೆ ಅವ್ರಿಗೆ ಹಾಕಬೇಕಂತ ಇಟ್ಟೇವಿ. ಸೊ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಬಂದೇನಿ. ನನ್ನ ಮಗಳು ಮಲ್ಕೊಂಡಿದ್ಲಿನ್ನು ನನ್ನ ಫೇಸ್ ನೋಡಿರಿ ಎಷ್ಟು ಬ್ಲ್ಯಾಕ್ ಆಗೈತೆ ಅಂದ್ರೆ ನಿಜವಾಗ್ಲೂ ಭಾಳ ಕೆಟ್ಟ ಬ್ಲ್ಯಾಕ್ ಆಗಿತ್ತು ನೋಡಿರಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ಮಾಡೋಕ್ಕೆ ಬಂದೆ. ಅಂದ್ರೆ ಮಡಿಕೆ ಕಾಳು ಪಲ್ಯ ಮಾಡಬೇಕು ಅಂದ್ಕೊಳತ್ತಿದ್ದೆ, ಅಂದ್ರೆ ರೊಟ್ಟಿ ಮಾಡ್ಬೇಕಂಥೇಳಿ. ಸೊ ಇದಕ್ಕೆ ನಾನು ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀನಿ, ಉಳ್ಳಾಗಡ್ಡಿ ಹಾಕಂಗಿಲ್ಲ. ಒಂದು ಪಲ್ಯ ಮಾಡ್ಬೇಕು. ನಮ್ಮ ಮನೆಯವ್ರು ಜಲ್ದಿ ಹೋಗ್ತಾರಲ್ಲ, ಸೊ ಅದಕ್ಕೆ ಅವ್ರಿಗೆ ಅಂಥೇಳಿ 3 ರೊಟ್ಟಿ ಮಾಡಿಬಿಡ್ತೀನಿ. ಆಮೇಲೆ ನಾನು ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು. ಅವ್ರು ಹೋದ್ಮೇಲೆ ಸ್ವಲ್ಪ ಫ್ರೀಯಾಗಿ ಅನ್ನಿಸ್ತೈತಿ ಮೈಂಡ್. ಇಲ್ಲಿ ನೋಡಿರಿ ಪಲ್ಯ ಒಗ್ಗರಣೆ ಕೊಡತ್ತಿದ್ದೆ. ಆಮೇಲೆ ಪಲ್ಯ ಒಗ್ಗರಣೆ ಕೊಟ್ಟು ಚಹಾ ಮಾಡಿ ರೊಟ್ಟಿ ಮಾಡಿ ನಮ್ಮ ಮನೆಯವ್ರಿಗೆ 3 ರೊಟ್ಟಿ ಮಾಡಿ ಕಳಿಸಿದೆ. ಮನೆ ತುಂಬ ಹುಡುಗರು ಇಲ್ಲಿ ನೋಡ್ರಿ ಆಟ ಸಾಮಾನು ಹೆಂಗೆ ಹೋಗ್ದಾರ. ಆಟ ಸಾಮಾನು ಅಲ್ಲ ಸಾರಿ, ಅವ್ರಿಗೆ ಆಟ ಸಾಮಾನು ಬೇಡ, ಇಂಥವೆಲ್ಲ ಅಡುಗೆ ಮನೆಯ ಸಾಮಾನು ಬೇಕು. ನಾನು ನಾಷ್ಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನನ್ನ ಮಗಳು ಇವಾಗ ಮಲ್ಕೊಳತ್ತಾಳ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಮಲ್ಕೊಂಡ್ಬಿಟ್ಟೆ. ನಾನು ಎಲ್ಲ ಮನೆಗಿನ ಕೆಲಸ ಮುಗಿಸಿ ಮಲ್ಕೊಂಡಿದ್ದೆ. ಇವಾಗ ಊಟ ಮಾಡಬೇಕು. ಎಲ್ಲರೂ ಊಟ ಮಾಡಿ ಮಲ್ಕೋತಾರೆ, ನಾನು ಮಲ್ಕೊಂಡೆದ್ದು ಊಟ ಮಾಡ್ತೀವಿ. ಟೈಮ್ ಆಲ್ರೆಡಿ 3 ಗಂಟೆ ಆಗೈತಿ. ನನ್ನ ಮಗಳು ಆಟ ಆಡಿ ಮತ್ತೆ ಒಂದು ರೌಂಡ್ ನಿದ್ದೆ ಮಾಡತ್ತಾಳೆ. ಸೊ ಇವಾಗ ಒಂದು ಮಕ್ಕಳಿಗೆ ವಿಂಟರ್ ಸೀಸನ್ ಒಳಗೆ ಭಾಳ ನೆಗಡಿ ಆಗ್ತಿರ್ತೈತಲ್ಲ, ಸೊ ಹಂಗೆ ನೆಗಡಿ ಆಗಬಾರ್ದು ಅಂದರೆ ಒಂದು ಹೋಮ್ ರೆಮಿಡಿ ಟ್ರೈ ಮಾಡಾತೀನಿ. ನನ್ನ ಮಗಳಿಗೂ ಸ್ವಲ್ಪ ನೆಗಡಿ ಆಗೈತಿ 2 ದಿವಸದಿಂದ, ಗೊರ ಸೌಂಡ್ ಬರ್ತೈತಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಹೆಲ್ಪ್ ಆಗ್ತೈತಿ ಅನ್ನೋ ಒಂದು ರೀಸನ್ನ. ಬರೀ ಅದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತ. ಇಲ್ಲಿ ನೋಡಿರಿ, ಫಸ್ಟ್ ನಾನು ಅಜ್ವೈನ್ ತೊಗೊಂಡೇನಿ. ಒಂದು ಸ್ವಲ್ಪ ಅಜ್ವೈನ್ ತೊಗೊಂಡಿನಿ, ಒಂದು ಹಿಡಿಯಷ್ಟು. ಇದನ್ನು ಒಂದು ಸ್ವಲ್ಪ ಲೋ ಫ್ಲೇಮ್ ಒಳಗೆ ನಾವು ಒಂದು ತವಾ ಒಳಗೆ ಹಾಕಿ ಹುರ್ಕೋಬೇಕು. ಅಂದರೆ ಇದನ್ನು ಜಾಸ್ತಿ ಹೈ ಆಗಿಡಬಾರ್ದು, ಎಲ್ಲ ಹೊತ್ತು ಬಿಡ್ತಾವೆ. ಈ ರೀತಿ ನಾನು ತೋರ್ಸಾತಿರಲ್ಲ ನಿಮಗೆ. ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇವನ್ನ ಹುರ್ಕೋಬೇಕು. ಇವಾಗಂತೂ ವಿಂಟರ್ ಸೀಸನ್ನು, ಮಕ್ಕಳಿಗೆ ಎಷ್ಟು ನೆಗಡಿ ಆಗೈತೆ ಅಂತ ತಾಯಂದ್ರಿಗೆ ಎಷ್ಟು ಟೆನ್ಷನ್ ಆಗುತ್ತೆ. ಔಷಧ ಜಾಸ್ತಿ ಹಾಕಿದ್ರೂ ಒಂಥರ ಪ್ರಾಬ್ಲಮ್ಮ. ಒಬ್ಬೊಬ್ಬರು ಮಕ್ಕಳು ಹಠ ಮಾಡ್ತಾರೆ ಔಷಧ ಕುಡಿಯೋಕೆ. ನನ್ನ ಮಗಳಂತೂ ಕುಡಿಯೋಂಗೆ ಇಲ್ಲ. ನಾನು ಅದಕ್ಕೆ ಈ ಟ್ರಿಕ್ನ ಫಾಲೋ ಮಾಡ್ತೀನಿ. ಈಗ ನೋಡಿರಿ, ಒಂದು ಕಾಟನ್ ಬಟ್ಟೆ ಒಳಗೆ ಇದನ್ನು ನಾವು ಚೆಂದಾಗಿ ಹಾಕ್ಕೋಬೇಕು. ಈ ರೀತಿ ತಳ್ಳಂದು ಕಾಟನ್ ಬಟ್ಟೆ ಇರ್ತೈತಲ್ಲ, ಕಾಟನ್ ಬಟ್ಟೆ ತೊಗೊಂಡು ಅದ್ರೊಳಗೆ ಹಾಕ್ಕೊಂಡು ಒಂದು ಗಂಟು ಕಟ್ಟಬೇಕು. ಇದನ್ನು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಈ ರೀತಿ ಒಂದು ಸಣ್ಣ ಗಂಟು ಕಟ್ಟಬೇಕು. ಗಂಟು ಕಟ್ಟಿ ಇದನ್ನು ಅವ್ರು ಮಲ್ಕೊಂಡಾಗ ಅವ್ರಿಗೆ ಎದೆ ಭಾಗಕ್ಕೆ, ಬೆನ್ನಿನ ಭಾಗಕ್ಕೆ ನಾವು ಮೆಲ್ಲಕ್ಕೆ ಡಿಪ್ ಮಾಡ್ಬೇಕು, ಹಿಂಗೆ ಹಚ್ಬೇಕು. ನಿಮಗೆ ತೋರ್ಸಾತೀನಿ ನೋಡಿ. ನನ್ನ ಮಗಳು ಮಲ್ಕೊಂಡಿದ್ಲು, ನಾನು ಹಚ್ಚೋ ಇದಕ್ಕೆ ಅವಳು ಎದ್ದುಬಿಟ್ಲು. ಸೊ ಹಿಂಗೆ ಹಚ್ಚಬೇಕು. ಇಲ್ಲಾಂದ್ರೆ ರಾತ್ರಿ ಮಲ್ಕೊಳ್ಳುವಾಗ ಅವರು ಮಲ್ಕೊತಾರಲ್ಲ ಜಾಗ, ಅಲ್ಲೇ ಬಾಜುಕ್ಕೆ ಅವ್ರ ಎದೆಗೆ ಸಮೀಪವಾಗಿ ಅದು ಸ್ವಲ್ಪ ಉಸಿರಾಡೋಕ್ಕೆ ಸ್ಮೆಲ್ ಹೋಗ್ಬೇಕು ಅವ್ರಿಗೆ. ಅದು ಆ ಸ್ಮೆಲ್ ಹೋಗ್ತಾ ಇರ್ಬೇಕು. ಅಲ್ಲಿ ಅವ್ರ ಬಾಜು ಇಟ್ಟು ನೀವು ಮಲ್ಕೊಂಡ್ರೆ ನಡಿತೈತಿ. ಕಾಟನ್ ಬಟ್ಟೆ ಒಳಗೆ ಹಾಕಿದ್ರೆ ಚಲೋ ಅನ್ನಿಸ್ತೈತಿ. ಸೊ ಈ ಟ್ರಿಕ್ನ ಫಾಲೋ ಮಾಡಿ ನೋಡಿರಿ, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ಬೋದು. ಎದ್ದ ಬಿಟ್ಲು ನನ್ನ ಮಗಳು. ಇಲ್ಲಿ ನೋಡಿರಿ, ಸಾಯಂಕಾಲ ಆಯಿತು, ಬಾಂಡೆ ತೊಳ್ಯಾಕೆ ಬಂದೆ ನಾನು. ಮನ್ಯಾಗಿನ ಕೆಲಸ ಅಂತೂ ಮುಗಿಯಂಗಿಲ್ಲ, ಒಂದು ತಪ್ಪದ್ಲಿ ಒಂದು ಹಂಗೆ ಕೆಲಸ ಇರ್ತಾವೆ ಮೇಲೆ. ಸೊ ಊಟ ಎಲ್ಲ ಮಾಡಿ ನಾನು ಬಾಂಡೆ ತೊಳ್ಯಾಕೆ ಬಂದೆ. ಈ ಕಡೆ ನನ್ನ ಮಗಳು ಮಲ್ಕೊಳ್ಳೇ ಇಲ್ಲ, ಎದ್ದುಬಿಟ್ಲು. ಆಕೆ ಮಲ್ಕೊತಾಳೆ ಅಂತೇಳಿ ಅಂದ್ಕೊಂಡೆ. ಮಲ್ಕೊಂಡಾಗ ಅದನ್ನು ಹಂಗೆ ಸ್ವಲ್ಪ ಹಚ್ಚಿದ್ರೆ ಅದು ಮಲ್ಕೋತಾಳೆ ಅಂದ್ರೆ ಆಕೆ ಎದ್ದು ಬಿಟ್ಲು. ನೋಡಿದ್ರೆ ನಾನು ಮಾತಾಡೋನೂ ಇಲ್ಲ, ಸುಮ್ಮನೆ ಜಸ್ಟ್ ವಿಡಿಯೋ ಶೂಟ್ ಮಾಡ್ಕೊಳತ್ತಿದ್ದೆ. ನಿದ್ದೆ ಅಂತೂ ಭಾಳ ಕಮ್ಮಿ ಐತೆ ಆಕೆಗೆ, ನೀವು ಮಲ್ಕೊಳ್ಳೋದೇ ಇಲ್ಲ. ನನ್ನ ಮಗ ಮಸ್ತ್ ನಿದ್ದೆ ಮಾಡ್ತಾನೆ, ಅವ್ನು ಈಗೂ ಮಲ್ಕೊತಾನೆ. ಮಧ್ಯಾಹ್ನ 1 ಗಂಟೆ ಹಿಂಗೆ ಮಲ್ಕೊಂಡ ಅಂದ್ರೆ ಮಕ್ಕಳು 3 ಗಂಟೆಗೆ ಹೇಳ್ತಾನೆ. ನಾನು ಊಟ ಮಾಡಿ ಮಲ್ಕೊಂಡ್ರೆ ಮಕ್ಕಳು ಮಲ್ಕೋಬೇಕು, ಎಷ್ಟು ಮಲ್ಕೊತಾರೆ ಅಷ್ಟು ಚಲೋ ಬೆಳಿತಾರೆ ಅವರು. ಅಂದರೆ ಇಡೀ ದಿನ ಅಲ್ಲ, ಒಂದು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು, ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ಬೆಳೆಯೋ ಮಕ್ಕಳು ಚಲೋತ್ತಂಗೆ ಊಟ ಮಾಡಿ ಚಲೋತ್ತಂಗೆ ಮಲ್ಕೊಂಡ್ರೆ ಚಲೋತ್ತಂಗೆ ಬೆಳೀತಾರೆ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ನಿಮ್ಗೆ ಹೇಳತ್ತೀನಿ. ಬಾಂಡೆ ಎಲ್ಲ ತೊಳೆದಾದ್ಮೇಲೆ
ಏನಿಲ್ಲ ಮಾಮೂಲಿಯಾಗಿ ಸ್ವಲ್ಪ ಹೊತ್ತು ತಲೆಯಲ್ಲಿ ಬಾಚ್ಕೊಂಡು ದೇವ್ರ ದೀಪ ಹಚ್ಚಿ ಚಹಾ ಕುಡಿದು ಸ್ವಲ್ಪ ಹೊತ್ತು ಕುಂತಿದ್ದೆ ನಮ್ಮ ಅತ್ತೆ ಜೊತೆ ಮಾತಾಡ್ಕೊಂತ ಹಂಗೆ. ನನ್ನ ಮಗಳು ಯಾಕೋ ಭಾಳ ಕಿರಿ ಕಿರಿ ಮಾಡತ್ತಿಲ್ಲ, ಅದು ಯಾಕೆ ಗೊತ್ತಿಲ್ಲ. ಮೊನ್ನೆ ಮಮ್ಮಿ ಮನೆಗೆ ಹೋಗಿದ್ನಲ್ಲ, ನಮ್ಮ ಮಮ್ಮಿ ಮನೆ ಕಡೆ ಅಲ್ಲೇ ಒಂದು ಭರಮಪ್ಪ ಅಂತ ದೇವ್ರು ಐತಿ. ಆ ದೇವ್ರ ಕಡೆ ಹೋಗಿ ಬಂದ್ರೆ ಅದು ಎಣ್ಣೆ ಒತ್ತಿ ಕೊಡ್ಬೇಕು. ಅವತ್ತು ಕೊಟ್ಟು ಬರೋದು ಮರೆತು ಬಿಟ್ಟೆ ನಾನು. ಸೊ ಆವಾಗಿಂದ ರಾತ್ರಿ ಅಳ್ಕೊಂತ ನದಾಳಕ್ಕಿ. ಸೊ ಕಮ್ಮಿನ ಮಾಡತ್ತಿಲ್ಲ. ಮತ್ತು ನೆನಪಾಯ್ತು ನಂಗೆ. ಸಂಜೆಗೆ ನಮ್ಮ ಮಮ್ಮಿಗೆ ಹೇಳಿದೆ, ಎಣ್ಣೆ ಬತ್ತಿ ಕೊಡ್ಮ ಅಲ್ಲಿ ದೇವ್ರಿಗೆ ಭರಮಪ್ಪಗೆ, ಅಂದ್ರೆ ಸ್ವಲ್ಪ ಭಾಳ ಕಿರಿಕಿರಿ ಮಾಡಾಕುಂತಾಳ ಅಂತ ಹೇಳಿದೆ. ಆಯಿತು ಅಂತಂದು ಮಮ್ಮಿಗೆ ಕೊಡ್ತೀನಿ ಅಂತಂದ್ರೆ, ಆಮೇಲೆ ಸಾಯಂಕಾಲ ಅಡುಗೆ ಮಾಡ್ಬೇಕಂತೇಳಿ ಚಪಾತಿ ಹಿಟ್ಟು ಕಲಸಿಟ್ಟೀನಿ ನೋಡಿರಿ. ಭಾಳ ಮಾಡೋಂಗಿಲ್ಲ, ಸುಮ್ಮನೆ ನೈಟ್ ಹೊತ್ತು ಕಡಿಮೆನೇ ಮಾಡ್ತೀನಿ. ಈ ಕಡೆ ಹೆಸ್ರು ಕಾಳು ಇಟ್ಟಿದ್ದೆ, ಈ ಕಡೆ ನೋಡಿರಿ ಬದ್ನಿಕಾಯ್ದು ಭರ್ತ ಅಂತ ಹೇಳ್ತೀವಲ್ಲ ಅದನ್ನು ಮಾಡಾಕುತ್ತಿದ್ದೆ. ಬದ್ನಿಕಾಯಿ ಚಟ್ನಿ ಅಂತಲೂ ಹೇಳ್ತಾರೆ ಇದನ್ನು. ನಾವು ಆಡು ಭಾಷೆಯೊಳಗೆ ಭರ್ತ ಅಂತೀವಿ. 2 ಬದ್ನಿಕಾಯಿ ಇದ್ವಲ್ಲ, ಮತ್ತೇನು ಪಲ್ಯ ಮಾಡ್ಕೊಂತ ಕೊಡೋದನಂತೇಳಿ ಚಟ್ನಿ ಮಾಡಾಕತ್ತಿದ್ವಿ. ಇವ್ನು ಹಿಂಗೆ ಸುಟ್ಟು ಅದ್ರದ್ದು ಸಿಪ್ಪೆ ತೆಗೆದು ಇದಕ್ಕೆ ಸ್ವಲ್ಪ ಹಸಿ ಖಾರ ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿ ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ರೆಡಿ ಆಗಿಬಿಡ್ತೈತಿ. ಸ್ವಲ್ಪ ಉಪ್ಪು ಹಾಕ್ಬೇಕು, ಟೇಸ್ಟಾಗಿ ಆಗ್ತೈತಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಹಚ್ಕೊಂಡು ತಿನ್ನೋಕೆ ಒಂಥರ ಚಲೋ ಅನಿಸ್ತೈತಿ. ಸೊ ನಾನು ಅದನ್ನು ಮಾಡ್ಬೇಕಂತೇಳಿ ಮಾಡಾತಿದ್ದೆ. ಸಾಂಬಾರೇನು ಮಾಡಲಿಲ್ಲ ನಾನು. ಹೆಸರು ಕಾಳಿಂದ ಗಟ್ಟಿ ಬೇಳೆ ಅಂತಾರಲ್ಲ ಅದನ್ನು ಮಾಡಿದ್ವಿ. ಅಂದರೆ ಅನ್ನದ ಜೊತೆನೂ ಆಗುತ್ತೆ, ಚಪಾತಿ ಜೊತೆನೂ ಆಗ್ತೈತಿ ಇದು. ಸೈಡಿಗೆ ನೆಂಚ್ಕೊಳಕ್ಕೆ ಸ್ವಲ್ಪ ಬದ್ನಿಕಾಯಿ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿನೂ ಮಾಡಿ ಇಟ್ಟಿದ್ದೆ. ಸ್ವಲ್ಪ ರೈಸ್ ಮಾಡಿ ಒಂದು 10-12 ಚಪಾತಿ ಮಾಡಿ ಮುಗಿಸ್ಬಿಟ್ಟೆ. ನಾವು 4 ಜನ ಇರ್ತೀವಲ್ಲ, 4 ಜನಕ್ಕೆ ಅಷ್ಟು ಚಪಾತಿ ಸಾಕು. ನನ್ನ ಮಗಳಿಗೆ ಒಂದು ಸಣ್ಣ ಚಪಾತಿ ಮಾಡಿಕೊಟ್ಟಿದ್ದೆ ಅವಂಗೆ. ಇಲ್ಲಿ ನೋಡಿ ಇದ್ರದ್ದು ಸಿಪ್ಪೆ ಎಲ್ಲ ತೆಗ್ದೀನಿ. ತೆಗೆದು ಇದನ್ನು ಇವಾಗ ಫುಲ್ ಮಿಕ್ಸಿಗಾದರೂ ಹಾಕ್ಕೊಬೋದು, ಕೈಯಿಂದನೇ ಕಿವುಚ್ಬೋದು. ಚಪಾತಿನೂ ಮಾಡೋದಾಯ್ತು. ನನಗಂತೂ ನನ್ನ ಮಗಳು ಯಾಕೋ ಕಿರಿಕಿರಿ ಮಾಡತ್ತಿಲ್ಲಲ್ಲ, ಅರ್ಜೆಂಟೊಳಗೆ ಹೆಂಗೆಂಗೋ ಮಾಡಿಟ್ಬಿಡ್ತೀವಿ. ನೋಡಿರಿ ನಮ್ಗೆ ಎಷ್ಟು ಟೆನ್ಷನ್ ಇರ್ತೈತಿ. ಇದು ಲಾಸ್ಟಿಂದ ನನ್ನ ಮಗಗೆ ಶೇಂಗಾ ಚಟ್ನಿ ಸ್ವಲ್ಪ ತುಪ್ಪ ಹಾಕಿ ಮಾಡಿಕೊಟ್ಟೆ ಅವಂಗೆ. ಈ ಕಡೆ ರೈಸ್ನೂ ಆಗಿತ್ತು. ಅಡುಗೆ ಅಂತೂ ಎಲ್ಲ ಕಂಪ್ಲೀಟಾಗಿ ಮುಗಿದು ಹೋಗ್ತಾ. ನನ್ನ ಮಗಳು ನೋಡಿರಿ ಇಲ್ಲೇ ದೊಡ್ಡ ಕೆಲಸ ಮಾಡತ್ತಾಳ ಅಡುಗೆ ಮನ್ಯಾಗ. ಆಕೆ ಬರೀ ಇಂಥವು ಆಕೆ ಬಿಟ್ಬಿಡ್ತೀನಿ, ಆಕೆ ಏನು ಆಟ ಆಡ್ತಿರ್ತಾಳೆ ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ನನಗೆ ಕುಂದ್ರಾಕ್ ಕೊಡಂಗಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಊಟ ಎಲ್ಲ ಮಾಡಿ ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡಿ ಇವತ್ತಿನ ಡೇ ಹಿಂಗೆ ಎಂಡ್ ಮಾಡಿದೆ. ನನ್ನ ಮಗ ನಮ್ಮ ಅತ್ತೆ ಜೊತೆ ಮಲ್ಕೋತಾನೆ, ಈಕಿ ನನ್ನ ಜೊತೆ ಮಲ್ಕೋತಾಳ. ಓಕೆ, ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇಷ್ಟು ಬೆಳ್ಳಗಿಲ್ಲ, ನಾನು ಫಿಲ್ಟರ್ ಹಾಕ್ಕೊಂಡೀನಿ. ನಂದು ಟೈರ್ಡ್ ಫೇಸ್ ನೋಡಿರಿ ಹೆಂಗೈತಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.